Praise the Lord. Greetings to all in the name of our Lord and Savior Jesus Christ. Today's Bible verse, Numbers chapter 12 verse 13. Moses cried out to the Lord, O God, heal her. ಅರಣ್ಯಕಾಂಡ 12ನೇ ಅಧ್ಯಾಯ 13ನೇ ವಚನ. ಆಗ ಮೋಶೆ ಯೆಹೋವನಿಗೆ, ದೇವಾ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು. ಪ್ರಾರ್ಥನೆಯಲ್ಲಿ ಅನೇಕ ವಿಧವಾದ ಪ್ರಾರ್ಥನೆಗಳುಂಟು. ಕಣ್ಣೀರಿನ ಪ್ರಾರ್ಥನೆ ಉಂಟು, ಹೋರಾಟದ ಪ್ರಾರ್ಥನೆ ಉಂಟು, ಸ್ತುತಿ ಸ್ತೋತ್ರಗಳ ಪ್ರಾರ್ಥನೆ ಉಂಟು. ಆದರೆ ಮೊರೆ ಇಡುವ ಪ್ರಾರ್ಥನೆಯನ್ನು ಮೊಟ್ಟ ಮೊದಲ ಬಾರಿ ಪರಿಚಯಿಸಿದ್ದು ಮೋಶೆ. ಹೌದು, ಪ್ರಾರ್ಥನೆಯ ಒಂದು ಭಾಗ ಮೊರೆ ಇಡುವ ಪ್ರಾರ್ಥನೆ ಆಗಿದೆ. ಮೋಶೆಗೆ ವಿರೋಧವಾಗಿ ಮಿರ್ಯಾಮಳು ಮಾತಾಡಿದ್ದರಿಂದ ದೇವರ ಕೋಪಾಗ್ನಿಯಿಂದ ಆಕೆಗೆ ತೊನ್ನು ಬಂದಿತ್ತು. ಆ ಸಂದರ್ಭದಲ್ಲಿ ಮೋಶೆ ದೇವರ ಸಮ್ಮುಖದಲ್ಲಿ ಹೋಗಿ ದೇವರ ಬಳಿ ಮೊರೆ ಇಟ್ಟನು. ಒಂದು ವೇಳೆ ದೇವರು ಮೊದಲೇ ಪ್ರಾರ್ಥನೆಯನ್ನು ಕೇಳಲು ಇಷ್ಟಪಡದೇ ಇದ್ದಿರಬಹುದು. ಆದರೆ ಮೋಶೆಯ ಪ್ರಾರ್ಥನೆಯು ದೇವರ ಹೃದಯದಲ್ಲಿ ಕನಿಕರವನ್ನು ಹುಟ್ಟಿಸಿತು. ದೇವರು ಆಕೆಯನ್ನು ಸ್ವಸ್ಥ ಮಾಡಿದರು. ಎರಡನೆಯದಾಗಿ ಅರಸನಾದ ಮನಸ್ಸೆಯು ಮೊರೆಯಿಟ್ಟು ಪ್ರಾರ್ಥಿಸಿದನು. ಮನಸ್ಸೆ ಶತ್ರುಗಳಿಂದ ಬಾಧಿಸಲ್ಪಟ್ಟಾಗ ಕರ್ತನ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಮೊರೆಯಿಟ್ಟನು. ದೇವರು ಆತನ ಮೊರೆಯನ್ನು ಲಾಲಿಸಿ ಆತನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸೆಗೆ ಮನದಟ್ಟಾಯಿತು ಎಂಬುದಾಗಿ 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ನಾವು ಓದಿ ತಿಳಿದುಕೊಳ್ಳುತ್ತೇವೆ. ಮೂರನೆಯದಾಗಿ ದಾವೀದನು ಮೊರೆಯಿಟ್ಟು ಪ್ರಾರ್ಥಿಸಿದನು. ತನ್ನ ಅನುಭವವನ್ನು ದಾವೀದನು ಹೇಳುವಾಗ, ಯೆಹೋವನೇ ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ ಎಂಬುದಾಗಿ ಕೀರ್ತನೆ 30, 10 ಮತ್ತು 11ನೇ ವಚನದಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರನ್ನು ನೋಡಿ ಮೊರೆ ಇಡುವಾಗ ನಿಶ್ಚಯವಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೂಡ ಕೇಳಿಸಿಕೊಳ್ಳುತ್ತಾರೆ. ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುತ್ತಾರೆ. ನಿನ್ನ ದೇವರು ಕರುಣಾಸಾಗರನು. ನಾವು ನಮ್ಮ ಪಾಪಗಳನ್ನು ಆತನ ಪಾದದಲ್ಲಿ ಅರಿಕೆ ಮಾಡುವಾಗ, ಆತನ ಪಾದದ ಬಳಿ ಬಂದು ಮೊರೆ ಇಡುವಾಗ ಆತನು ನಮ್ಮ ಕಣ್ಣೀರನ್ನು ಒರೆಸಿಬಿಡುತ್ತಾನೆ. ನಮ್ಮನ್ನು ಯಾವತ್ತಿಗೂ ತಳ್ಳಿಬಿಡುವುದಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ. ನೀನು ಪ್ರಾರ್ಥನೆಯನ್ನು ಕೇಳುವಂಥ ದೇವರು, ಅಷ್ಟೆಲ್ಲ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂಥ ದೇವರಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮೋಶೆ ತನ್ನ ಅಕ್ಕಗಾಗಿ ಪ್ರಾರ್ಥನೆ ಮಾಡಿದಾಗ ನೀನು ಅವನ ಪ್ರಾರ್ಥನೆಯನ್ನು ಕೇಳಿ ಅವನ ಅಕ್ಕನನ್ನು ನೀನು ಸ್ವಸ್ಥಪಡಿಸಿದ ದೇವರೇ, ಅದಕ್ಕಾಗಿ ಸ್ತೋತ್ರ ಉಂಟಾಗಲಿಪ್ಪ. ಇಂದು ನಾವೆಲ್ಲರೂ ಕೂಡ ನಿನ್ನ ಪಾದದ ಬಳಿ ಬಂದಿದ್ದೇವೆ ಸ್ವಾಮಿ. ನಾವೆಲ್ಲರೂ ಪಾಪಿಗಳೆಂಬುದಾಗಿ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮೆಲ್ಲರ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾಡು ಕರ್ತನೆ. ನಮ್ಮೆಲ್ಲರ ಜೀವಿತದಲ್ಲಿ ಬರಲಿಕ್ಕಿರುವ ಆಶೀರ್ವಾದಗಳನ್ನು ಹಿಂದೆ ಮಾಡು ಸ್ವಾಮಿ. ತಡೆಯಾಗಿರುವ ಆಶೀರ್ವಾದಗಳೆಲ್ಲವೂ ಹಿಂದೆ ಬರಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.